ಎಲ್ರಿಗೂ ನಮಸ್ಕಾರ. ಕೆ ಪಿ ಸಿ ಎಲ್ ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಇವಾಗ ಕೆ ಪಿ ಸಿ ಎಲ್ ಎಕ್ಸಾಮ್ 18 ಫೆಬ್ರವರಿ 2024ರಲ್ಲಿ ಏನು ನಡೆದಿತ್ತು, ಒಂದೊಂದು ಸೆಂಟ್ರಲ್ಲಿ ನೆಗೆಟಿವ್ ಇದೆ ಅಂತ ಹೇಳಿದ್ದಾರೆ, ಇನ್ನೊಂದು ಸೆಂಟ್ರಲ್ಲಿ ನೆಗೆಟಿವ್ ಇಲ್ಲ ಅಂತಲೂ ಹೇಳಿದ್ದಾರೆ. ಸೊ ಈ ಥರ ಎಕ್ಸಾಮ್ ಮಾಡೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನಿಸ್ಕೊಳ್ಳೋದಿಲ್ಲ. ಇದರಿಂದ ತುಂಬ ತಪ್ಪುಗಳಾಗುತ್ತವೆ. ಏನಕ್ಕೆಂದರೆ ಒಬ್ಬ ವಿದ್ಯಾರ್ಥಿಯ ಜೀವನದ ಪ್ರಶ್ನೆ ಆಗಿರುತ್ತೆ. ಎರಡನೇ ತಪ್ಪು ಏನು ಮಾಡಿದೆ ಅಂತಂದರೆ, ಸೆಲೆಕ್ಷನ್ ಲಿಸ್ಟ್ ಪ್ರಿಪೇರ್ ಮಾಡುವಾಗ ಎಚ್ ಕೆ ಮತ್ತು ನಾನ್ ಎಚ್ ಕೆ ವಿಭಾಗದಲ್ಲಿ ತುಂಬ ತಪ್ಪುಗಳನ್ನು ಮಾಡಿದೆ. ಮೊನ್ನೆ ಬಂದಂಥ ಸರ್ಕಾರದ ಸುತ್ತೋಲೆಯ ಪ್ರಕಾರ 2 ನೋಟಿಫಿಕೇಷನ್ ಇದ್ದರೂ 2 ಎಕ್ಸಾಮ್ಗಳನ್ನು ನಡೆಸಬೇಕಾಗಿತ್ತು. ಆದರೆ ಕೆ ಪಿ ಸಿ ಎಲ್ ಮಾಡಿದ್ದು ಒಂದೇ ಎಕ್ಸಾಮ್. 2 ಕಡೆ ಫೀಸ್ ತಗೊಂಡು ಒಂದೇ ಎಕ್ಸಾಮ್ ನಡೆಸಿ ಆಮೇಲೆ ಎಚ್ ಕೆ ವಿಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ. ಇದರಲ್ಲಿ ತುಂಬ ನ್ಯೂನತೆಗಳಿದ್ದು ತುಂಬ ತಪ್ಪುಗಳು ಇದೆ. ಸೊ ನಾನು ಈ ವಿಡಿಯೋ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾರಾದರೂ ಎಚ್ ಕೆ ಅವರಾಗಿದ್ದರೆ ಒಂದು ರೀಸೆಂಟ್ ಸರ್ಕ್ಯುಲರ್ ಪ್ರಕಾರ ಒಂದು ಲಿಸ್ಟ್ ರೆಡಿ ಮಾಡೋಕ್ಕೆ ಹೇಳಿ. ಇದು ನಿಮ್ಮ ಜೀವನದ ಪ್ರಶ್ನೆ, ನಾನೇನು ಹೇಳೋಕ್ಕಾಗಲ್ಲ. ಏನಕ್ಕಂದರೆ ನಾನು ನಾನ್ ಎಚ್ ಕೆ ಆಗಿದ್ದರೂ ಎಚ್ ಕೆ ವಿಭಾಗಕ್ಕೆ ಯಾಕೆ ಈ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಅವರೇನು ಬೇರೆ ದೇಶದವರಲ್ಲ. ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಎಚ್ ಕೆ ವಿಭಾಗದಲ್ಲಿ ತುಂಬ ಕೊರತೆ ಇದೆ ಇಲ್ಲಿ. ಸೊ ಎಚ್ ಕೆ ವಿಭಾಗ ಮೇಲೆ ಬರಬೇಕು ಅಂತ ಅಂದರೆ ಈ ಥರ ನೇಮಕಾತಿಗಳಲ್ಲಿ ಮೋಸ ಆಗಬಾರ್ದು. ಇದೊಂದು ದೊಡ್ಡ ಮೋಸ ಆಗಿದೆ. ಎಚ್ ಕೆ ವಿಭಾಗ ವಿದ್ಯಾರ್ಥಿಗಳಿಗೆ ಕಡೆಗಣಿಸಿದ್ದಾರೆ. ಮೊದಲು ನಾನ್ ಎಚ್ ಕೆ ಲಿಸ್ಟ್ ಪ್ರಿಪೇರ್ ಮಾಡಿ ಆಮೇಲೆ ಎಚ್ ಕೆ ಲಿಸ್ಟ್ ಪ್ರಿಪೇರ್ ಮಾಡಬೇಕು. ಇದು ನಿಯಮ. ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಆದರೂ ಕೆ ಪಿ ಸಿ ಎಲ್ ಸಂಸ್ಥೆ ಏನಕ್ಕೆ ಈ ಥರ ಫಾಲೋ ಮಾಡಿಲ್ಲ ಅಂತ ನನಗೂ ತಿಳಿತಾ ಇಲ್ಲ. ಬಟ್ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೋಡಿ, ಹೋಗಿ ಯಾರಾದರೂ ದೊಡ್ಡ ಮಿನಿಸ್ಟ್ರ್ ಕಡೆ ಅಥವಾ ಒಂದು ಸಣ್ಣ ಪೆಟಿಷನ್ ಹಾಕ್ತೀರಾ ಅಂತರೂ ಹಾಕಿ. ಏನಕ್ಕಂದರೆ ಇದು ನಮ್ಮ ರೀಸೆಂಟ್ ಸರ್ಕ್ಯುಲರ್ ಫಾಲೋ ಮಾಡಿಲ್ಲ ಕೆ ಪಿ ಸಿ ಎಲ್ ಅಂತ ಒಂದು ಪೆಟಿಷನ್ ಹಾಕಿ ವಿನ್ ಆದರೂ ಆಗ್ಬೋದು. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.